ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ವೇತನ ಸಂಬಂಧ ಮಾರ್ಚ್ 2ರಂದು ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ನಡೆದ ಜಂಟಿ ಕ್ರಿಯಾ ಸಮಿತಿ ಸಭೆಗಿನ ಜೊತೆ ಸಭೆ ವಿಫಲವಾಗಿದೆ. ಈ ಮೂಲಕ ಸಾರಿಗೆ ನೌಕರರ ಹಿಂಬಾಕಿ ಹಾಗೂ ಇತರ ಬೇಡಿಕೆಗೆ ಮತ್ತೆ ಹಿನ್ನಡೆಯಾಗಿದೆ. ಕಾರಣ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಸರ್ಕಾರ 38 ತಿಂಗಳ ಹಿಂಬಾಕಿಯಲ್ಲಿ 26 ತಿಂಗಳ ಹಿಂಬಾಕಿ ನೀಡಿದೆ. ಉಳಿದ 12 ತಿಂಗಳ ಹಿಂಬಾಕಿಯನ್ನು 4 ನಿಗಮಗಳು ಆಯಾ ಸಂಸ್ಥೆಯ ನೌಕರರಿಗೆ ಭರಿಸಬೇಕು. ಜೊತೆಗೆ 1/1/2024ರಿಂದ ವೇತನ ಒಪ್ಪಂದವಾಗಬೇಕು ಎಂಬ ಬೇಡಿಕೆ ಇಟ್ಟಿದ್ದರು. ಇದಕ್ಕೆ 4 ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಹಿರಿಯ ಅಧಿಕಾರಿಗಳು ಇದ್ದ ಸಭೆ ಒಮ್ಮತಕ್ಕೆ ಬರಲಿಲ್ಲ. ಇನ್ನು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಅಕ್ರಂ ಪಾಷಾ ಅವರು ಪ್ರಾಸ್ತಾವಿಕವಾಗಿ ಸರ್ಕಾರದ ಹಾಗೂ ಆಡಳಿತ ವರ್ಗದ ಪರವಾಗಿ ವಿಷಯ ಮಂಡಿಸಿ 18/2/2026ರಂದು ಹೊರಡಿಸಿರುವ ಸರ್ಕಾರದ ಆದೇಶದ ಚೌಕಟ್ಟಿನಲ್ಲಿಯೇ ಚರ್ಚೆ ನಡೆಯಬೇಕು. ಅದರ ಪ್ರಕಾರ 1/4/2025ರಿಂದ ವೇತನ ಹೆಚ್ಚಳದ ಪ್ರಮಾಣದ ಬಗ್ಗೆ ಮಾತ್ರ ಚರ್ಚಿಸುವುದು ಸೂಕ್ತ ಎಂದು ತಿಳಿಸಿದರು. ಈ ವೇಳೆ ಜಂಟಿ ಕ್ರಿಯಾ ಸಮಿತಿ ಆಡಳಿತ ವರ್ಗದ ವಾದವನ್ನು ಒಪ್ಪದೆ 1/1/2020ರಿಂದ 38 ತಿಂಗಳ ಬಾಕಿ ಹಣವನ್ನು ನೌಕರಿಗೆ ಪಾವತಿಸಬೇಕು. ಜೊತೆಗೆ ಇದು 4 ಸಾರಿಗೆ ನಿಗಮಗಳ ಜವಾಬ್ದಾರಿಯೂ ಆಗಿದೆ ಎಂದು ಬಲವಾಗಿ ಒತ್ತಾಯಿಸಲಾಯಿತು. ಅಲ್ಲದೆ ಸರ್ಕಾರ 1272 ಕೋಟಿ ರೂಪಾಯಿಗಳನ್ನು ಕೊಡಲು ಆದೇಶ ಹೊರಡಿಸಿದೆ. ಹೀಗಾಗಿ ಉಳಿದ 521 ಕೋಟಿ ರೂಪಾಯಿಗಳನ್ನು 4 ಸಾರಿಗೆ ನಿಗಮಗಳು ಹಂಚಿಕೊಂಡು ಪಾವತಿಸಿದರೆ ಸರಾಸರಿ 120 ಕೋಟಿ ರೂಪಾಯಿಗಳಿಗೂ ಕಡಿಮೆಯಾಗುತ್ತದೆ. ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರಿಗೆ 38 ತಿಂಗಳ ಹಿಂಬಾಕಿ ನೀಡುವುದನ್ನು ನಿರಾಕರಿಸಬಾರದು ಎಂದು ಕೂಡ ಈ ಸಮಯದಲ್ಲಿ ಆಗ್ರಹಿಸಿದರು. ಅಲ್ಲದೆ 1/1/2024ರಿಂದ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಹಾಗೂ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಬೇಡಿಕೆ ಪಟ್ಟಿ ಕೊಟ್ಟಿದ್ದೇವೆ. ಅಂದಿನ ಸರ್ಕಾರದ 17/3/2023ರ ಆದೇಶವನ್ನು ಇಂದಿನ ಸರ್ಕಾರ ನೌಕರರಿಗೆ ಪ್ರತಿಕೂಲವಾಗುವಂತೆ ಅರ್ಥೈಸಿ ವೇತನ ಪರಿಷ್ಕರಣೆಯ ದಿನಾಂಕವನ್ನು 15 ತಿಂಗಳು ಮುಂದೂಡುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ. ಶಕ್ತಿ ಯೋಜನೆಯಲ್ಲಿ ಸಾರಿಗೆ ನೌಕರರು ಹಾಗೂ ಅಧಿಕಾರಿಗಳು ಹಲವು ಇತಿಮಿತಿಗಳ ನಡುವೆಯೂ ಶ್ರಮವಹಿಸಿ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಆದ್ದರಿಂದ ವೇತನ ಪರಿಷ್ಕರಣೆ 1/1/2024ರಿಂದಲೇ ಜಾರಿಯಾಗಬೇಕು ಎಂದು ದೃಢವಾಗಿ ತಿಳಿಸಿರುವುದಾಗಿ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ಕಳೆದ ಫೆಬ್ರವರಿ 19ರಂದು ಹಮ್ಮಿಕೊಂಡಿದ್ದ ಹೋರಾಟವನ್ನು ಅಂದಿಗೆ ಮೊಟಕುಗೊಳಿಸಿ ಇದೇ ಜಂಟಿಯವರು ನೌಕರರ ಸಹನೆಯನ್ನು ಕಣಕ್ಕಿದ್ದಾರೆ. ಅಲ್ಲದೆ ಇವರು ಒಳ ಒಪ್ಪಂದ ಮಾಡಿಕೊಂಡು ನೌಕರರ ಮುಂದೆ ಒಂದು ರೀತಿ ಸರ್ಕಾರ, ಅಧಿಕಾರಿಗಳ ಮುಂದೆ ಮತ್ತೊಂದು ರೀತಿ ನಾಟಕವಾಡುತ್ತಿದ್ದಾರೆ ಎಂಬ ಆರೋಪವನ್ನು ಸ್ವತಃ ನೌಕರರೇ ಮಾಡುತ್ತಿದ್ದಾರೆ. ಈಗ ಮತ್ತೊಮ್ಮೆ ಸಭೆ ವಿಫಲವಾಗಿದ್ದು ಮತ್ತೆ ಮುಷ್ಕರದ ಸುಳಿವನ್ನು ಕೂಡ ಇಲ್ಲಿ ನೀಡಲಾಗಿದೆ. ಮುಂದೆ ಏನಾಗಬಹುದು ಎಂಬುದನ್ನು ಇಲ್ಲಿ ಕಾದು ನೋಡಬೇಕಾಗಿದೆ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಈ ತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.